ಆತ್ಮೀಯ ವೀಕ್ಷಕರಿಗೆ ಲಿಂಬೆನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇದು ನಿಮಗೆ ಹುಸೇನ್ ಬಾಷಾ ದರ್ಗಾದ ಜಾತ್ರೆಯ ಸಂಪೂರ್ಣ ವಿಡಿಯೋ ಹಾಕ್ತಿದ್ದೀನಿ. ದಯವಿಟ್ಟು ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಒತ್ತಿ. ನಾನು ಹಾಕುವ ಉತ್ತರ ಕರ್ನಾಟಕದ ಲಿಂಬೆನಾಡಿನ ವಿಡಿಯೋಗಳು ಮೊದಲು ನಿಮಗೆ ಬಂದು ಸೇರುತ್ತೆ. ನೋಡಿ ವೀಕ್ಷಕರೇ, ಇದೇ ಹುಸೇನ್ ಬಾಷಾನ ದರ್ಗಾ. ಮೊಹರಂ ದಿನ ಜಾತ್ರೆ ನಡೆಯುತ್ತೆ. 8ನೇ ದಿನ ಆಟ್ವಿ ಕತಲ್ ದಿನದ ವಿಡಿಯೋ ನಾನು ಹಾಕಿರೋದು. ನೋಡಿ ವೀಕ್ಷಕರೇ, ಇಲ್ಲಿ ಮೇಲ್ಗಡೆ ಚಿತ್ರ ಕಾಣಿಸ್ತಿದೆಯಲ್ಲ, ಅದೇ ಆ ದೇವರ ಫೋಟೋಗಳು, ಹುಸೇನ್ ಬಾಷಾ ದೇವರ ಫೋಟೋಗಳು. ನೋಡಿ ವೀಕ್ಷಕರೇ, ದೇವರಿಗೆ ಹೂವು ಇರಿಸ್ತಾ ಇರೋದು ಆಟ್ವಿ ಕತ್ತಲ ದಿನದ ವಿಡಿಯೋ. ನೋಡಿ ವೀಕ್ಷಕರೇ, ನಿಮಗೆ ದರ್ಗಾದ ಸಂಪೂರ್ಣ ವಿಡಿಯೋ ತೋರಿಸ್ತಾ ಇದ್ದೀನಿ. ಜನಗಳು ಅಗ್ಗಿ ಕುಣಿಗೆ, ದೀಪ, ಎಣ್ಣೆ, ಊದುಬತ್ತಿ ಹಾಕ್ತಾ ಇರೋದು, ಎಣ್ಣೆ ಹಾಕ್ತಾ ಇರೋದು, ಪ್ರದಕ್ಷಿಣೆ ಆಗ್ತಾ ಇರೋದು. ನೋಡಿ ವೀಕ್ಷಕರೇ, ಇವರು ದರ್ಗಾದ ಪೂಜಾರಿಗಳು, ಅಂದರೆ ಬಾವಾಗಳು. ಇದು ನಮ್ಮ ಊರಿನ ಗೌಡ್ರು, ದಾದಾಗೌಡ್ರು ಮನೆತನದ ಅವರ ಮೊಮ್ಮಗನಾದ ಪ್ರಭುಗೌಡ ಪಾಟೀಲ್ ಅವರಿಂದ ದೇವರುಗಳಿಗೆ ಗಂಧ, ಗಲ್ಲೆಪು, ಶಾಲು ಎಲ್ಲ ಅರ್ಪಣೆ ಮಾಡಿ ಅವರ ಹಸ್ತದಿಂದ ದೇವರನ್ನು ಎಬ್ಬಿಸುವ ಕಾರ್ಯಕ್ರಮ. ಕತ್ತಲ ದಿನದ ರಾತ್ರಿ ವಿಡಿಯೋ ಬಂಧುಗಳೇನು. ಈಗ ದೇವರುಗಳನ್ನು ಎಬ್ಬಿಸುತ್ತಾರೆ ಅವರ ಹಸ್ತದಿಂದ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೇ ದೊಡ್ಡ ಜಾತ್ರೆ ಮೊಹರಂ ಜಾತ್ರೆ ನಡೆಯೋದು ನಮ್ಮ ಇಂಡಿಯಲ್ಲಿ ಮಾತ್ರ. ಎಲ್ಲ ಹಳ್ಳಿಗಳಲ್ಲಿ ನಡೆಯುತ್ತೆ, ಬಟ್ ಇಂಡಿಗೆ ಸ್ವಲ್ಪ ಸ್ಪೆಷಲ್.
ದರ್ಗಾಕ್ಕೆ ತೆರಳುವುದು. ನೋಡಿ, ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ದೇವರುಗಳು ಭಾಳ ಚೆನ್ನಾಗಿ ಹೊಳುತ್ತವೆ. ಇಲ್ಲಿ ಟರ್ನ್ ಹೆಂಗೆ ತೊಗೊಳ್ತಾರೆ ನೋಡಿ, ತುಂಬ ಚೆನ್ನಾಗಿ ಟರ್ನ್ ತೊಗೊಳ್ತಾರೆ. ನೋಡಿ ಸ್ನೇಹಿತರೆ, ಮೇಲ್ಗಡೆ ಎಷ್ಟು ಜನ ಸೇರಿದ್ದಾರೆ ಫೋಟೋದಲ್ಲಿ ತೋರಿಸ್ತಾ ಇದೆ ನೋಡಿ. ನೋಡಿ ವೀಕ್ಷಕರೇ, ಈಗ ದೇವರುಗಳು ಹೊಳ್ಳೋ ದೃಶ್ಯ ನೋಡಿ, ಕಣ್ಣು ತುಂಬಿಕೊಳ್ಳಿ. ನೋಡಿ ವೀಕ್ಷಕರೇ, ಇದು ಕರವಲ್ ಆಡುತ್ತಿರೋ ದೃಶ್ಯ. ಸಣ್ಣ ಚಿಕ್ಕ ಚಿಕ್ಕ ಹುಡುಗರು ಬಟ್ ಮುಂದುಗಡೆ ದೊಡ್ಡವರು ಕೂಡ ಆಡ್ತಾ ಇದ್ದಾರೆ. ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ವೀಕ್ಷಕರೇ, ದೊಡ್ಡವರು ಆಡ್ತಿದ್ದಾರೆ. ಅವ್ರದ್ದೇ ಆದಂಥ ಒಂದು ಟೀಮ್ ಮಾಡಿರ್ತಾರೆ. ಎಲ್ಲರೂ ಕಲ್ತು ಪ್ರಾಕ್ಟೀಸ್ ಮಾಡಿರ್ತಾರೆ. ಕಲ್ತು ಬಂದು ಇಲ್ಲಿ ದೇವ್ರ ಮುಂದೆ ಕುಣಿತ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿ ಕುಣಿತ ಹಾಕ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಫೇಮಸ್ ಕರಗೋಲ್ ಕುಣಿತ ಅಂದರೆ. ದೇವರುಗಳಿಗೆ ಕಾಯಿಪಲ್ಯ ಬಜಾರಿಗೆ ಬಂದಿರೋದು ಇದೇ ಮಾರ್ಗವಾಗಿ, ಚೌಡಿ ಓಣಿ ಮಾರ್ಗವಾಗಿ ಮತ್ತೆ ದರ್ಗಕ್ಕೆ ಸೇರೋದು. ನೋಡಿ ವೀಕ್ಷಕರೇ, ಇಲ್ಲಿ ಜನಗಳು ಹೂವು, ಕಾರಿಕ, ಬಾದಾಮಿಗಳು, ಅವ್ರ ಹರಕೆಗಳು ಏನಿರ್ತದೆ ಅದನ್ನೆಲ್ಲ ದೇವ್ರ ಮೇಲೆ ಎಸಿತಾ ಇರೋದು. ಬಾಳೆಹಣ್ಣು ಕೂಡ ಎಸಿದ್ದಾರೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ನೋಡಿ, ಕಣ್ಣು ತುಂಬಿಕೊಳ್ಳಿ. ನೋಡಿ ಅವ್ರು ಬುಟ್ಟಿಲಿ ಹೂ ತೊಗೊಂಡು ಹೋಗ್ತಾ ಇರೋದು.
ಬಾಜಾರಿಂದ ಚೌಡಿ ಕಡೆ ಮಾರ್ಗವಾಗಿ ಹೋಗೋದು. ಇಲ್ಲಿ ಮತ್ತೆ ದೇವರುಗಳು ಒಂದು ಟರ್ನಿಂಗ್ ತಗೊಳ್ತಾರೆ, ತುಂಬ ಚೆನ್ನಾಗಿ ಟರ್ನಿಂಗ್ ತಗೊಳ್ತಾರೆ ನೋಡಿ. ವೀಕ್ಷಕರೇ, ಟರ್ನ್ ತೊಗೊಳ್ತಾ ಇರೋದು ತಗೊಂಡ್ರು. ಈಗ ಚೌಡಿ ಓಣಿ ಮಾರ್ಗವಾಗಿ ದರ್ಗಾಕ್ಕೆ ಹೋಗಿ ದೇವರುಗಳು ಸೇರೋದು ನೋಡಿ ವೀಕ್ಷಕರೇ. ಇಲ್ಲಿ ಬಂದ ಮೇಲೆ ದೇವರುಗಳು ಮತ್ತೆ ತಳಕ್ಕೆ ಕೂಡೋದು. ಓವರ್ಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದ್ರಲ್ಲ, ಈಗ ತಳಗೆ ಕೂತ್ರಂದರೆ ಮತ್ತೆ ಮುಂದಿನ ವರ್ಷದವರೆಗೂ ನಾವು ಇದನ್ನು ನೋಡ್ಬೇಕಂದ್ರೆ ವೇಟ್ ಮಾಡಲೇಬೇಕು. ಪ್ರತಿ ವರ್ಷ ಕೂಡ ಈ ಥರ ಜಾತ್ರೆ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ.